ಮಾಳವಿಕಾ, ಈ ಮದುವೆ ಮಾಡದೇ ಇರೋಕ್ಕಾಗೋದೇ ಇಲ್ಲ ಅಂತಂದರೆ ಮನೆಯಲ್ಲಿ ಒಂದು ಜಾತಕ ಶಾಂತಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಮ್ಮ ಶರತ್ ಮಾಯಾ ದಾಂಪತ್ಯ ಜೀವನದಲ್ಲಿ ದೊಡ್ಡ ಸಮಸ್ಯೆ ಬರೋದು ಬೇಡ ಅಂತ ಅಷ್ಟೇ. ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ನಾನು ನಿಮಗೆ ಹೇಳಿದ್ನಲ್ಲ, ಈ ಜಾತಕ ಎಲ್ಲ ಏನಾಗ್ತಿದೆ? ಏನಾಗ್ತಿದೆ ನಿಮ್ಗೆ? ಶಾನ್ವಿ, ದಮಯಂತಿ, ಎಲ್ಲರೂ ಬೇಗ ಬನ್ನಿ. ಏನಾಗ್ತಿದೆ? ಅಯ್ಯೋ, ಡಾಕ್ಟರ್ಗೆ ಫೋನ್ ಮಾಡ್ಲಾ? ಅಣ್ಣ, ಏನಾಗ್ತಿದೆ? ಅಣ್ಣ, ಏನಾಗ್ತಿದೆ? ಮನೆಯಲ್ಲಿ ಯಾರಾದರೂ ಇದ್ದೀರಾ? ಅಂಕಲ್, ಏನಾದರೂ ಬೇಕಾಗಿತ್ತಾ? ಕುಡಿಯೋದಕ್ಕೆ ಸ್ವಲ್ಪ ನೀರು ಬೇಕಾಗಿತ್ತಮ್ಮ. ಸರಿ ಅಂಕಲ್, ನಾ ತಂದು ಕೊಡ್ತೀನಿ. ಅಂಕಲ್, ಇದು ನೀವು ಡೈಲಿ ತಗೊಳ್ಳೋ ಟ್ಯಾಬ್ಲೆಟೇ, ಆದರೆ ಸ್ವಲ್ಪ ಅಲ್ಲಲ್ಲ, ತುಂಬಾನೇ ಹೈ ಡೋಸೇಜ್. ತಗೊಳ್ಳಿ ಅಂಕಲ್. ಅಣ್ಣ, ಏನಾಗ್ತಿದೆ? ಅಣ್ಣ, ಬೇಗ ಹೋಗಿ ನೀರು ತಗೊಂಡು ಬನ್ನಿ. ಏನಾಗ್ತಿದೆ ನಿಮ್ಗೆ? ಅಣ್ಣ, ಮಾತ್ರೆ ತಗೊಂಡಿದ್ದಾರಲ್ವಾ ಇವರು? ಹೌದು ಮ್ಯಾಮ್, ದುರ್ಗಾ ಕೊಟ್ಟಿದ್ದಾಳೆ. ತಗೊಳ್ಳಿ, ನೀರು ಕುಡೀರಿ. ಯಾವುದೋ ಮಾತ್ರೆ ಕೊಡೋಕೆ ಹೋಗಿ ಯಾವುದೋ ಕೊಟ್ಟಿದ್ದಾಳೆ ಅನ್ಸುತ್ತಾ ಹುಡುಗಿ. ಅಣ್ಣಂಗೆ ಏನಾದರೂ ಆದ್ರೆ ಅವಳೇ ಹೊಣೆ. ಅಯ್ಯೋ, ಸರ್ಗೇನಾಯ್ತು? ಅಣ್ಣ, ಹೇಗಿದೀಯಾ? ಬಿಡುಗಡೆ ಬಿಡುಗಡೆ ಗರುಡ, ಸರ್ಪ, ಪ್ರಾಣ, ಅಪಾಯ, ಅಪಾಯ, ಮರುಜೀವ, ಮರುಜೀವ, ತಾಯಿ ಲೀಲೆ, ತಾಯಿ ಲೀಲೆ. ಡಾಕ್ಟ್ರೇ, ನಮ್ಮಣ್ಣ ಮಾತಾಡೋದೇ ಹಾಗೆ, ನೀವೇನೋ ಅಂದ್ಕೋಬೇಡಿ. ನೋ, ನಾನು ಯೋಚನೆ ಮಾಡ್ತಾ ಇರೋದು ಬೇರೆ ಸರ್. ನೋಡಿ, ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಮೆಡಿಸಿನ್ನು ಕೂಡ ಕೊಟ್ಟಿಲ್ಲ, ಆದರೂ ಹೇಗೆ ಹುಷಾರಾದರು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಇವ್ರ ಬಾಡಿನಲ್ಲಿ ಪಾಯ್ಸನ್ ಬೇರೆ ಇದೆ. ಅದೆಲ್ಲ ಆಚೆ ಹೇಗೆ ಹೋಯ್ತು? ಐ ಕಾಂಟ್ ಬಿಲೀವ್. ನನ್ನ ಸರ್ವಿಸಲ್ಲಿ ಇಂಥ ಮಿಸ್ಟೀರಿಯಸ್ ಕೇಸೇ ನಾನು ನೋಡಿರಲ್ಲ. ರಿಯಲಿ ವೆರಿ ಸ್ಟ್ರೇಂಜ್. ದೇವಿ ಲೀಲೆ ಅಂತ ಬಂದಿರುತ್ತೆ ಅಲ್ವಾ? ಎಷ್ಟು ವರ್ಷಗಳ ಕಾಲ ನಮ್ಮಣ್ಣ ಆ ದೇವಿಗೆ ಪ್ರಧಾನ ಅರ್ಚಕನಾಗಿ ಪೂಜೆ ಮಾಡಿದ್ದಾನೆ, ಸೇವೆ ಸಲ್ಲಿಸಿದ್ದಾನೆ. ಇವಾಗ ಆ ತಾಯಿ ಇವನನ್ನು ಕೈ ಬಿಟ್ಬಿಡ್ತಾಳ? ಇರಲಿ, ಇವನಿಗೇನೂ ಆಗಿಲ್ವಲ್ಲ, ಅಷ್ಟು ಸಾಕು ನನಗೆ. ಅಣ್ಣ, ಈಗ ಹುಷಾರಾಗಿದೆಯಾ ಅಲ್ವಾ? ನಾವು ದುರ್ಗಾಪುರಕ್ಕೆ ಹೊರಟ್ಬಿಡೋಣ, ನಡಿ. ಬಂಧನ, ಬಂಧನ, ಇಲ್ಲ ಇಲ್ಲ, ಬಿಡುಗಡೆ, ಬಿಡುಗಡೆ, ಮುಕ್ತಿ, ಮುಕ್ತಿ. ಅಣ್ಣ, ಏನು ಹೇಳ್ತಿದ್ಯಾ ನೀನು? ಊರಿಗೆ ಹೋಗೋಣ, ನಡಿ. ಊರು ದಾರಿ ದೂರ, ಗುರಿ ಬೇರೆ, ಗುರಿ ಬೇರೆ. ಕಂದ ಅಪಾಯ, ದರ್ಪಣ ಪ್ರಪಂಚ, ರಕ್ತ ಸಂಬಂಧ, ಬಿಡುಗಡೆ, ತಂದೆ ಸಹಾಯ,
ಕಂದ ಕಂದ ಅಣ್ಣ ಏನು ಅಪಾಯ ಕಂದ? ದುರ್ಗಾ ಈಗ ತಾನೇ ಬಂದಿದ್ಲು, ನಿನ್ನನ್ನು ನೋಡ್ಕೊಂಡು ಹೋಗಿದ್ದಾಳೆ. ಅವಳಿಗೇನೂ ಅಪಾಯ ಇಲ್ಲ. ನೋಡು, ನಾವು ದುರ್ಗಾಪುರಕ್ಕೆ ಹೊರಟೋಗೋಣ. ಬಾ ನನ್ನ ಜೊತೆ ನೀನು. 2 ಕಣ್ಣುಗಳು, ಅಕ್ಕ ತಂಗಿ, ನೋವು ನಲಿವು, ಅಲ್ಲಣ್ಣ, ಸಹಾಯ, ಕರ್ತವ್ಯ, ರಕ್ತ ಸಂಬಂಧ, ದರ್ಪಣ, ಚೂರು. ಅಣ್ಣ ಏನು ಹೇಳ್ತಿದ್ಯಾ ನೀನು? ಅಣ್ಣ ಒಂದು ನಿಮಿಷ ನೋಡು, ನಿನ್ನನ್ನು ಈ ಸ್ಥಿತಿಲಿ ಇಲ್ಲಿಂದ ಹೋಗೋದಕ್ಕೆ ನಾ ಬಿಡೋದಿಲ್ಲ. ನಿನ್ನ ಜೊತೆ ದುರ್ಗಾಪುರಕ್ಕೆ ಹೋಗೋಣ, ನಡಿ. ಸಮಯ ಬಂತು ಸಮಯ. ಸತ್ಯ, ಅನಾವರಣ ಬೇಕು, ರಕ್ತ, ಬಿಡುಗಡೆ, ಅಡ್ಡಿ ಬೇಡ. ತಂದೆ ಅವಶ್ಯಕತೆ, ಕಂದ ಅಪಾಯ. ಸಮಯ ಬಂತು, ಸತ್ಯ ಅನಾವರಣ ಸಮಯ ಬಂತು. ಅಣ್ಣ 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 ಒಂದು ನಿಮಿಷ ಅಡ್ಡಿ ಬೇಡ. ಅಣ್ಣ ಒಂದು ನಿಮಿಷ ಅಣ್ಣ. ಸಮಯ ಬಂತು. ಡಾಕ್ಟ್ರಲ್ಲಿ ಯಾಕಿನ್ನೂ ಬಂದಿಲ್ಲ? ಏ ದುರ್ಗಾ, ನಿನಗೆ ಮಾತ್ರೆ ಕೊಡೋಕೆ ಗೊತ್ತಿಲ್ಲ ಅಂದ್ರೆ ತೆಪ್ಪಿಗಿರ್ಬೇಕು ತಾನೆ? ನೋಡಣ್ಣ ಯಾವ ಪರಿಸ್ಥಿತಿಲಿ ಇದ್ದಾರಂತ. ದಮಯಂತಿ ಪ್ಲೀಸ್, ಸ್ವಲ್ಪ ಸುಮ್ಮನಿರ್ತೀಯಾ? ನಮ್ಮ ಸಮಸ್ಯೆನೇ ನಮಗಾಗಿದೆ. ಯಾವಾಗ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಶಾನ್ವಿ, ಶರತ್ಗೆ ಫೋನ್ ಮಾಡು. ಹಾಗೆ ಬರ್ತಾ ಡಾಕ್ಟ್ರನ್ನ ಕರ್ಕೊಂಬರೋದಕ್ಕೆ ಹೇಳು. ಮಾಮ್, ಅಣ್ಣಂಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಮಾಯಾ ಪ್ಲೀಸ್, ಹೇಗಾದರೂ ಮಾಡಿ ಡಾಕ್ಟ್ರನ್ನ ಕರೆಸು. ಶಾನ್ವಿ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡು. ಇವರು ನೋಡ್ತಾ ಇದ್ರೆ ಟ್ಯಾಬ್ಲೆಟ್ ಹೈ ಡೋಸೇಜ್ ಆಗಿದೆ ಅಂತ ಅನಿಸ್ತಾ ಇದೆ. ಓಕೆ ಮ್ಯಾಮ್. ಏನಾಯ್ತು ನಿನಗೆ? ಅಣ್ಣ ಕಣ್ಬಿಡೋಣ. ಅಣ್ಣ ಮಾತಾಡೋಣ. ಏನೇ ಮಾಡ್ತಿದ್ಯಾ? ಈಗ ನೀನ್ ಮಾಡ್ರ ಅವಂತರ ಸಾಲ್ದ? ಇನ್ನು ಏನ್ ಮಾಡ್ಬೇಕಂತಿದ್ಯಾ? ನಮ್ಮಣ್ಣ ಪ್ರಾಣ ತೆಗಿಬೇಕಂತಿದ್ಯಾ? ಸುಮ್ಮನೆ ಇದ್ರೆ ಸರಿ. ನೀನು ಎಲ್ಲದಕ್ಕೂ ಬಂದ್ಬಿಡ್ತಾಳೆ. ನೀನೇನ್ ಡಾಕ್ಟರಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ರೆ ಸರಿ. ಅಲ್ಲ ಮೇಡಮ್, ಇದನ್ನ ಒಂದೇ ಒಂದ್ಸಲ ಸರಿಯಾಗಿ ಕುಡ್ಸಕ್ ಬಿಡಿ, ಎಲ್ಲ ಸರಿ ಹೋಗುತ್ತೆ. ಬಾಯಿ ಮುಚ್ಕೊಂಡು ಇರ್ತೀಯ ಇಲ್ವೋ? ಅದು ಹಾಗಲ್ಲ ಮೇಡಮ್, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ, ಇದನ್ನ ಕುಡ್ಸಿದ್ರೆ ಸೊಲ್ಯೂಷನ್. ನಿಂತ್ಕೋತೀಯೋ ಇಲ್ವೋ? ಅಧಿಕ ಪ್ರಸಂಗಿ, ನಿನ್ನಿಂದ ಈ ಮನೆಗೆ ಇನ್ನು ಏನೇನೇ ಆಗ್ಬೇಕು? ನಮ್ಮ ಅಣ್ಣನ್ಗೆ ಏನಾದ್ರೂ ಆಯ್ತು ಅಂತ ಅನ್ಕೋ, ನಿನ್ನನ್ನ ಇಲ್ಲಿಂದ ದುರ್ಗಾಪುರದವರೆಗೂ ಓಡಿಸ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬರ್ತೀನಿ. ಹೊಗೆ ಇಲ್ಲಿಂದ. ಮೇಡಮ್, ಒಂದೇ ಒಂದ್ಸಲ ಮೇಡಮ್. ಒಂಚೂರು ಸರ್. ಓಂ ಹ್ರೀಂ ಹ್ರೀಂ ಹೂಂ ಫಟ್ ಸ್ವಾಹ.
ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ನೀನ್ ನನ್ನೇ ಬಂಧಿಸಿದ್ಯಾ? ಯಾಕೆ ಯಾವಾಗ್ಲೂ ನನಗೆ ಹೀಗಾಗತ್ತೆ? ಹೇಳು, ಮಾತಾಡು, ದಯವಿಟ್ಟು ನನ್ನ ಆಚೆ ಬಿಟ್ಬಿಡು. ನೀನೇನೇ ಮಾಡಿದ್ರು, ಎಷ್ಟೇ ಪ್ರಶ್ನೆ ಕೇಳಿದ್ರು ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಹೊತ್ತಿಗೆ ನಿನ್ನ ಶಕ್ತಿ ಕುಂದು ಹೋಗಿ ಕಂಡುಬಿಡೋಕ್ಕೂ ಆಗದೆ ಇರೋ ಸ್ಥಿತಿಗೆ ಬರ್ತೀಯ. ओम क्रीम कालिकाय नमः। ओम क्रीम कालिकाय नमः। ओम क्रीम कालिकाय नमः। ಓಕೆ, ಥ್ಯಾಂಕ್ ಯು. ಡಾಕ್ಟರ್ ಇನ್ನೇನು ಬಂದ್ಬಿಡ್ತಾ ಇದ್ದಾರೆ. ಏನಾಯ್ತು? ರೀ ರೀ ಡ್ಯಾಡ್, ಡ್ಯಾಡ್, ಅಯ್ಯೋ ದೇವ್ರೆ, ಏನಾಗೋಯ್ತು? ಡ್ಯಾಡ್, ಕಣ್ಬಿಡಿ ರೀ. ಅಯ್ಯೋ ಅದ್ಕೆ ಈ ದುರ್ಗಾ ಇದ್ದಾಳಲ್ಲ, ಅಣ್ಣನ ಪ್ರಾಣನ ತೆಗೆದ್ಬಿಟ್ಲು ಅನ್ಸುತ್ತೆ. ದಮಯಂತಿ, ಪ್ಲೀಸ್ ಏನೇನೋ ಮಾತಾಡಬೇಡ. ಏನಾಗ್ತಿದೆ ಇವ್ರಿಗೆ? ಈ ಡಾಕ್ಟರ್ ಬೇರೆ ಇವತ್ತೇ ಲೇಟ್ ಮಾಡ್ತಾ ಇದ್ದಾರೆ. ಮ್ಯಾಮ್, ಈ ದುರ್ಗಾ ಸುಮ್ಮನೆ ಇದ್ದಿದ್ರೆ ಆಗಿರೋದು. ಅಲ್ಲ ಸರ್, ಇಷ್ಟೊತ್ತು ಸ್ವಲ್ಪನಾದ್ರೂ ಕಾನ್ಷಿಯಸ್ ಅಲ್ಲಿ ಇದ್ರು. ಆದ್ರೆ ಇವಳದೇನೋ ಕುಡ್ಸಿದ್ಮೇಲೆ ಅವ್ರು ಕಂಪ್ಲೀಟ್ ಆಗಿ ಅನ್ಕಾನ್ಷಿಯಸ್ ಆಗಿದ್ದಾರೆ. ಮ್ಯಾಮ್, ಯಾಕೋ ಭಯ ಆಗ್ತಿದೆ ಮ್ಯಾಮ್. ಶಾನ್ವಿ, ಶರತ್ ಸಿಕ್ಕದ್ನ ಫೋನ್ಗೆ. ಡಾಕ್ಟರ್ಗೆ ಇನ್ನೊಂದ್ಸಲ ಕಾಲ್ ಮಾಡು ಬೇಗ. ಓಕೆ ಮ್ಯಾಮ್. ಏ ದುರ್ಗಾ, ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನಮ್ಮ ಅಣ್ಣನ ಪ್ರಾಣ ತೆಗಿಬೇಕು ಅಂತ. ನನ್ಗಿದ್ದು ಒಬ್ಬನೇ ಒಬ್ಬ ಅಣ್ಣ. ಅಯ್ಯೋ ದೇವ್ರೆ, ಯಾಕೆ ಹೀಗ್ ಮಾಡ್ದೆ? ಅಲ್ಲ, ಒಂದು ಜೀವ ತೆಗಿಯೋಷ್ಟು ಕೆಟ್ಟ ಬುದ್ಧಿ ಇದೆಯಾ ನಿನಗೆ? ಮೇಡಮ್, ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ನನ್ನ ಮಾತು ಕೇಳಿ. ನಾನು ದುರ್ಗಾ, ಯಾಕೆ ಹೀಗೆ ಮಾಡಿದೆ? ಅಟ್ಲೀಸ್ಟ್ ನಮ್ಮನ್ನು ಒಂದ್ಸಲ ಕೇಳೋದಲ್ವಾ? ಡಾಕ್ಟರ್ ಬರೋವರೆಗಾದ್ರೂ ಕಾಯ್ಬೋದಾಗಿತ್ತು ತಾನೆ. ಈಗ ನೋಡು, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಮೇಡಮ್, ನಾನದು ಶಟ್ ಅಪ್ ದುರ್ಗಾ. ನಿನ್ ತಲೆಯಲ್ಲಿ ಏನೂ ಇಲ್ಲ ಅಂದ್ಮೇಲೆ ಇಂಥ ಕೆಲಸ ಎಲ್ಲ ಏನಕ್ಕೆ ಮಾಡಕ್ ಹೋಗ್ತೀಯಾ? ಅದೇನೆ ಮತ್ತೆ, ಒಬ್ರು ಜೀವದ ಜೊತೆ ಆಟ ಆಡೋಷ್ಟು ಹುಡುಗಾಟಿಗೆ ಇರಬಾರ್ದು. ಅಮ್ಮ, ಏನಾಯ್ತು? ಎಲ್ಲರೂ ಯಾಕೆ ಗಾಬರಿಲಿದ್ದೀರಾ? ಅಣ್ಣ, ಡ್ಯಾಡ್. ಅಪ್ಪ 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 ಅಪ್ಪಂಗೇನಾಯ್ತು? ಶರತ್ತು, ಈ ದುರ್ಗಾ ಇದ್ದಾಳಲ್ಲ ಇವಳು, ಅಣ್ಣನ ಜೀವನೇ ತೆಗೆದ್ಬಿಟ್ಲು ಕಣ. ಶರಾಪತೆ, ಸುಮ್ಮನೆ ಏನೇನೋ ಮಾತಾಡಬೇಡಿ. ಅಮ್ಮ, ಏನಾಯ್ತಮ್ಮ? ನನಗೆ ಯಾಕೆ ಕಾಲ್ ಮಾಡಿಲ್ಲ? ಇನ್ನು ಡಾಕ್ಟರ್ನೇ ಕರೆಸಿಲ್ಲ. ಶರತ್, ನಿನಗೆ ಸಾಕಷ್ಟು ಸಲ ಫೋನ್ ಮಾಡಿದ್ವಪ್ಪ, ಸ್ವಿಚ್ ಆಫ್ ಬರ್ತಾ ಇತ್ತು. ಈ ಡಾಕ್ಟರ್ ಬೇರೆ ಇನ್ನೂ ಬಂದಿಲ್ಲ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಲ್ಲ ಶರತ್, ಭಯ ಆಗ್ತಾ ಇದೆ. ಶಾನ್ವಿ, ಇನ್ನೊಂದ್ಸಲ ಡಾಕ್ಟ್ರಿಗೆ ಫೋನ್ ಮಾಡಿ ನೋಡು. ಓಕೆ ಮ್ಯಾಮ್. ಅಲ್ಲಮ್ಮ, ಬೆಳಗ್ಗೆನೂ ಚೆನ್ನಾಗೇ ಇದ್ರಲ್ಲ, ಇದ್ಕಿದಾಗ ಏನಾಯ್ತು? ಗೊತ್ತಾಗ್ತಲ್ಲ ಶರತ್.
ಬನ್ನಿ ಅಪ್ಪಂಗೆ ಏನಾಗಿದೆ ನೋಡಿ. ಇವ್ರನ್ನ ರೂಮಿಗೆ ಶಿಫ್ಟ್ ಮಾಡ್ತೀರಾ? ಸ್ವಲ್ಪ ಗಾಳಿ ಆಡಬೇಕಲ್ವಾ? ಓಕೆ ಡಾಕ್ಟರ್. ತರುಣ್ ಟ್ಯಾಬ್ಲೆಟ್ ಡೋಸೇಜು ಯಾಕೆ ಜಾಸ್ತಿ ಆಯಿತು? ಗೊತ್ತಿಲ್ಲ ಡಾಕ್ಟರ್. ಯೂಶಲ್ ಆಗಿ ಕೇರ್ಫುಲ್ ಆಗಿ ತಗೋತಾರೆ, ಬಟ್ ಇವತ್ತೇನಾಯಿತು ಅಂತ ಗೊತ್ತಿಲ್ಲ. ಏಯ್, ಎಲ್ಗೆ ಹೋಗ್ತಿದ್ಯಾ? ಇನ್ನು ಒಂದು ಹೆಜ್ಜೆನೂ ಮುಂದೆ ಇಡಬೇಡ. ನೀನಿವತ್ತು ಮಾಡ್ರೋ ಅವಾಂತರದಿಂದ ನಮ್ಮ ಅಣ್ಣನ ಪ್ರಾಣನೇ ಹೋಗಿದೆ. ಇನ್ನು ಒಂದು ಕ್ಷಣನೂ ನೀನ್ ಇಲ್ಲಿ ಇರಬಾರ್ದು. ಹೊರಡು ಇಲ್ಲಿಂದ. ಮೇಡಮ್, ಈ ಮನೆ ಕಡೆ ತಲೆ ಹಾಕಿನೂ ನೋಡ್ಬೇಡ. ನೋಡು, ಇವತ್ತಿಗೆ ನಿನಗೂ ಈ ಮನೆಗೂ ಋಣ ಮುಗೀತು ಕಣೆ. ನೀನ್ ಬಂದಾಗಿಂದ ಈ ಮನೇಲಾಗಿರೋ ತೊಂದರೆಗಳೇ ನಮಗ್ ಬೇಜಾನಿದೆ. ಈ ನಿನ್ನ ಮುಖನ ನಮಗೆ ಯಾರಿಗೂ ತೋರಿಸ್ಬೇಡ. ತೊಲಗೆ ಇಲ್ಲಿಂದ. ಹೊರಡು ಅಂದೆ. ತೊಲಗು ಅಂದೆ. ಡಾಕ್ಟರ್, ಒಂದು ನಿಮಿಷ ಬಂದೆ. ತರುಣ್, ನೀನಿಲ್ಲೇ ಇರು. ಮೇಡಮ್ ದಯವಿಟ್ಟು ಒಂದ್ಸಲ ಸರ್ನ ನೋಡ್ಕೊಂಡು. ಏನೇ ಇದೆ ನೋಡಕ್ಕೆ? ನಮ್ಮ ಅಣ್ಣ ಈ ಮನೆಗೆ ಯಜಮಾನ. ಅಂಥವ್ನಿಗೆ ಇವತ್ತು ಇಂಥ ಪರಿಸ್ಥಿತಿ ತಂದಿದ್ಯಾ ಅಂತ ಅಂದ್ಮೇಲೆ ಈ ಮನೆಯಲ್ಲಿ ನಿನ್ನನ್ನು ಇಟ್ಕೊಳ್ಳೋದಕ್ಕೆ ಸುತಾರಾಮ್ ಯಾರೂ ಒಪ್ಪಲ್ಲ. ನಾನಲ್ದೆ ಹೋದ್ರು ಬೇರೆ ಇನ್ಯಾರೋ ಬಂದು ನಿನ್ನನ್ನು ಒದ್ದು ಆಚೆ ಹಾಕ್ತಾರೆ. ನಿನಗೆ ಬೇರೆ ದಾರಿ ಇಲ್ಲ ಕಣೆ. ಹೊರಡಿಲಿಂದ. ತೊಲಗು ಅಂದೆ. ನಡಿ. ದಮಯಂತಿ, ಏನಿದೆಲ್ಲ? ಅಲ್ಲ ಅದ್ಕೆ ಅಣ್ಣನ ಪರಿಸ್ಥಿತಿ ನೋಡಿನು ನಾನು ಸುಮ್ಮನೆ ಇರ್ಬೇಕಾ ಹೇಳಿ? ಅತ್ತೆ, ಇಂಥ ಟೈಮಲ್ಲಿ ಏನಿದೆಲ್ಲ? ಶರತು, ನಿನ್ಗೇನು ಗೊತ್ತಾಗಲ್ಲ. ಮೊದಲನೇದಾಗಿ ಅಣ್ಣಂಗೆ ಮಾತ್ರೆ ಕೊಟ್ಟಿದ್ದೆ ಇವಳು. ಅದು ಅಲ್ದೆ ಅದೇನೋ ಕುಡಿಸ್ಬಿಟ್ಟು ವಾಂತಿ ಬೇರೆ ಮಾಡಿಸ್ಬಿಟ್ಲು. ಅಂದಮೇಲೆ ಇವಳೆ ತಾನೇ ಕೊಲೆಗಡ್ಕಿ. ಏಯ್, ನಿನ್ಗೆ ಕಿವಿ ಕೇಳಿಸಲ್ವೇನೆ? ನಡಿ ಆಚೆ. ನೀನ್ ಆಚೆ ಹೋದ್ರೆ ಈ ಮನೆ ಗಂಟಿರೋ ಕಳಂಕ ತಪ್ಪುತ್ತೆ. ತೊಲಗೆ ತೊಲಗೆ ಆಚೆ ಅಂದ್ರೆ. ದುರ್ಗಾ